ಮತ್ತೊಮ್ಮೆ ದುನಿಯಾ ವಿಶೇಷ ಸಿಎಂ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿಎಂ ಭವಿಷ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಸಿಎಂ ಜಾತಕದ ಬಗ್ಗೆ, ಈಗಿನ ಸಮಯದ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗಾದ್ರೆ ನಮ್ಮ ಮಾತನ್ನ ಮುಂದುವರಿಸೋಣ. ಶಿವಣ್ಣ ಅವರೇ, ಇವತ್ತು ಡಿಸೆಂಬರ್ 12 ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಡಿಸೆಂಬರ್ 22ನೇ ತಾರೀಕು ವಿಧಾನ ಪರಿಷತ್ ಚುನಾವಣೆ ನಡೆಯೋದು. ಅವತ್ತಿನ ದಿನ ಸದಾನಂದ ಗೌಡರ ಜಾತಕ ಏನು ಹೇಳುತ್ತೆ, ಹೇಗಿರುತ್ತೆ ಅವತ್ತಿನ ದಿನ ಸಮಯ ಅಂತ? ಮೇಡಮ್, ಇವತ್ತಿನ ಮಟ್ಟಿಗೆ ಹೇಳಿದ್ರೆ ಇವತ್ತಿನ ಮಟ್ಟಿಗೆ ಅವರಿಗೆ ಸಾಧಕ ತಾರೆ. ಇವತ್ತಿನ ದಿನ ಚೆನ್ನಾಗಿದೆ. ಇವತ್ತಿಂದ ಇನ್ನು 10 ದಿವಸ ಅಂದಾಗ ಮತ್ತೆ ಅವ್ರಿಗೇನಾಗುತ್ತೆ, 10, 6 ಮತ್ತು 7, 8, 9 ಗ್ರಹಗಳ ದಿನ ಕಳೆದಾಗ ಇನ್ನು ಬಾಕಿ 7 ದಿನ ಉಳ್ಕೊಳ್ಳುತ್ತೆ. ಆ 7 ದಿನದಲ್ಲಿ ಮತ್ತೆ 1, 2 ತಗೊಂಡಾಗ ಆ 7ನೇ ದಿನ ವದತಾರೆ ಆಗುತ್ತೆ. ಅಂದರೆ ಅವತ್ತು ವಿಶಾಖ ನಕ್ಷತ್ರ, ಗುರು ನಕ್ಷತ್ರ ಬಿದ್ದಿರುತ್ತೆ. ಅವರಿಗೆ ಗುರು ನಕ್ಷತ್ರ ಅಂತ ಒಳ್ಳೆ ದಿನ ಅಲ್ಲ 22ನೇ ತಾರೀಕು. ಜೊತೆಲಿ 10 ದಿನ ಇರೋದ್ರಿಂದ ಏನೆಲ್ಲ ಬೇಕಾದರೂ ಆಗ್ಬೋದು ರಾಜಕೀಯದಲ್ಲಿ. ಜೊತೆಲಿ ಏನಾಗುತ್ತೆ, ಇವ್ರಿಗೀಗ ರಾಹು ದೆಸೆ, ಶುಕ್ರ ಭಕ್ತಿ, ಶುಕ್ರನಲ್ಲಿ ಬುಧನ ಅಂತರ್ಭುಕ್ತಿ ಅಂತ, ಲಾರ್ಡ್ ಸಬ್ಲಾರ್ಡ್ ಸಬ್ಲಾರ್ಡ್ ಅಂತ, ದಶಾನಾಥ, ಭುಕ್ತಿನಾಥ, ಅಂತರ್ಭುಕ್ತಿನಾಥ ಅಂತ ನಮ್ಮ ಜ್ಯೋತಿಷದಲ್ಲಿ ಉಲ್ಲೇಖ. ಅದರಲ್ಲಿ ಆ ಭುಕ್ತಿನಾಥ ಮತ್ತು ಬುಧ ಆಗಿರೋದ್ರಿಂದ ಅವನು 2, 5, 12ವರೆಗೂ ಆ ಒಂದು ತನ್ನ ಯೋಗವನ್ನು ಕೊಡೋದ್ರಿಂದ ಆ ಲಾರ್ಡೆ ಸಭಾಸ್ಥಾನಾಧಿಪತಿ ಆಗ್ತಾನೆ. ಅವರಿಗೆ ಯಾವುದೇ ಒಂದು ವ್ಯಕ್ತಿಗೆ ಸಭಾಸ್ಥಾನ ಅಂದರೆ ಎಲ್ಲರ ಮಧ್ಯೆ ಕೂತು ಮಾತಾಡ್ತಕ್ಕಂಥ ಒಂದು ಯೋಗವನ್ನು ಕೊಡ್ತಕ್ಕಂಥವ್ರು, ಒಂದು ಮುಖ್ಯಮಂತ್ರಿ ಆಗತಕ್ಕಂಥ ಒಂದು ಅಧಿಕಾರವನ್ನು ಚಲಾಯಿಸ್ತಕ್ಕಂಥ ಯೋಗ. ಅವನದೇ ಭುಕ್ತಿ ನಡೀತಾ ಇರೋದ್ರಿಂದ ಅವನು ಲಗ್ನದಲ್ಲಿ ಬಲಹೀನನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಯೋಗ ಕಡಿಮೆ ಅಂತಲೇ ಹೇಳಬೇಕಾಗುತ್ತೆ. ಜೊತೆಯಲ್ಲಿ ಅವರಿಗೆ 23/1/2012ರಿಂದ ಕುಜ ಅವರ ಲಗ್ನಕ್ಕೆ ಯೋಗಕಾರಕ, ಭಾಗ್ಯಾಧಿಪತಿ. ಒಟ್ಟಾರೆಯಾಗಿ ಅವರು ಸ್ವಲ್ಪ ವಿಶ್ಲೇಷಣೆ ಮಾಡ್ತೀನಿ. 23/1/2012ರಿಂದ ಅವರ ಲಗ್ನಕ್ಕೆ ಯೋಗಕಾರಕನಾಗಿರತಕ್ಕಂಥ ಕುಜ ಅಂದರೆ ಮಂಗಳ ಗ್ರಹ ಏನಿದ್ದಾನೆ, ಆ ಗ್ರಹ ವಕ್ರತ್ವವನ್ನು ಹೊಂದೋದ್ರಿಂದ ಸಿಂಹರಾಶಿಯಲ್ಲೇ, ರಾಜಕೀಯ ಕ್ಷೇತ್ರವಾದ ಸಿಂಹರಾಶಿಯಲ್ಲೇ ವಕ್ರತ್ವವನ್ನು ಹೊಂದೋದ್ರಿಂದ ಅಲ್ಲಿಂದನೂ ಸ್ವಲ್ಪ ಮಟ್ಟಿಗೆ ಅವರಿಗೆ ಸಂಕಟದ ಪರಿಸ್ಥಿತಿಗಳು ಎದುರಾಗ್ತವೆ ಅಂತ. ಹೀಗೆ ಅಂದರೆ ಒಂದೊಂದು ದಿನ ಸಂಕಟದ ಪರಿಸ್ಥಿತಿ. ಈಗ 22 ಡಿಸೆಂಬರ್ ಏನಿದೆ ಅಲ್ಲಿನೂ ಸಂಕಟದ ದಿನನೇ. ಇವತ್ತಿನ ಮಟ್ಟಿಗೆ ಶುಭ ದಿನ ಅವರಿಗೆ. ಇವತ್ತಿನ ಗಂಟೆ, ಈಗಿನ ಗಂಟೆ, ನಾವು ಮಾತಾಡ್ತಿರ್ತಕ್ಕಂಥ ಸಮಯ ಏನಿದೆ, ಈ ಗಂಟೆ ಅವರಿಗೆ ಶುಭವನ್ನು ಕೊಡ್ತಕ್ಕಂಥ ಗಂಟೆ ಆಗಿದೆ. ಬಹುಶಃ ಇವತ್ತೇ ಚುನಾವಣೆ ನಡೆದ್ರೆ ಗೆದ್ದು ಬರ್ತಿದ್ರೇನೋ, 100ಕ್ಕೆ 100 ಭಾಗ. ಅದಕ್ಕೆ ಪ್ರತಿಯೊಂದು ನಮ್ಮ ಹಿರಿಯರು ಏನು ಮಾಡಿದ್ದಾರೆ, ಪ್ರತಿಯೊಂದು ಮುಹೂರ್ತಗಳಿಗೂ ಗಂಟೆ ಫಿಕ್ಸ್ ಮಾಡಿದ್ದಾರೆ. ಆ ಲಗ್ನಗಳನ್ನು ಫಿಕ್ಸ್ ಮಾಡಿರೋದ್ರಿಂದ ಆ ಲಗ್ನಗಳಲ್ಲಿ ತಾಳಿ ಕಟ್ಟಿದರೆ ಒಳ್ಳೆಯದಾಗುತ್ತೆ. ಏಕೆಂದರೆ ಗ್ರಹಗಳ ದೃಷ್ಟಿ ಆಗಿರುತ್ತೆ. ನಾಮಕರಣ, ಗುರುಪ್ರವೇಶ, ಮದುವೆ ಮತ್ತು ಶಿಲಾನ್ಯಾಸ, ಪ್ರತಿಯೊಂದಕ್ಕೂ ಲಗ್ನವನ್ನು ಫಿಕ್ಸ್ ಮಾಡೋ ಉದ್ದೇಶನೇ ಅದು. ಮುಹೂರ್ತ ಅಂದರೆ ಇದೇ ಮುಹೂರ್ತ ಅಂತ. ಏಕೆಂದರೆ ಹೋರಾಶಾಸ್ತ್ರದಲ್ಲಿ ಒಂದೊಂದು ಗಂಟೆಗೂ ತನ್ನದೇ ಆದ ಮಾನ್ಯತೆ ಇದೆ. ಆದ್ದರಿಂದ ಇವತ್ತಿನ ಗಂಟೆ, ಇವತ್ತಿನ ದಿನ ಅವರಿಗೆ ಶ್ರೇಯಸ್ಸನ್ನು ಕೊಡ್ತದೆ. ಆದರೆ ಮುಂದೆ ಬರತಕ್ಕಂಥ ದಿನಗಳು ಅಂಥ ಒಳ್ಳೆ ದಿನಗಳು ಅಲ್ಲ ಅಂತ ಹೇಳ್ಬೋದು. ಶಿವಣ್ಣ ಅವರ, ಹಾಗಾದ್ರೆ ಸದಾನಂದ ಗೌಡರು ಸಿಎಂ ಆದ ಒಂದು ಸಂದರ್ಭದಿಂದಲೇ ತಗೊಳ್ಳೋದಾದ್ರೆ ಒಂದು ರೀತಿ ತಾತ್ಕಾಲಿಕ ಸಿಎಂ ಅವರು, ಸಿಎಂ ಅವಧಿ ಎಷ್ಟರ ದಿನ ಉಳಿಯುತ್ತೋ ಅನ್ನುವಂಥ ಪ್ರಶ್ನೆ ಜೊತೆಗೇ ಬಂದಿತ್ತು ಅವ್ರ ಹಿಂದೆ. ಯಾಕಂದ್ರೆ ಯಡಿಯೂರಪ್ಪ ಅವರು ಮತ್ತೆ ಅಧಿಕಾರಕ್ಕೆ ಬರ್ತೀನಿ ಅನ್ನುವಂಥ ಮಾತು ಹೇಳಿದ್ದಾಗಿರಬಹುದು. ಹಿಂದೆ ಸೂಪರ್ ಸಿಎಂ ಆಗಿದ್ದಾರೆ ಅವರು ತೆರೆಮರೆಯಲ್ಲಿ ಅನ್ನುವಂಥ ಮಾತು ಕೂಡ ಕೇಳಿ ಬಂದಿತ್ತು. ಇವರ ಸಿಎಂ ಸ್ಥಾನದ ಅವಧಿ ಎಲ್ಲಿವರೆಗೂ ಚೆನ್ನಾಗಿರಬಹುದು ಅಂತ? ಯಾರ್ದು? ಸದಾನಂದ ಗೌಡರದು. ಮೇಡಮ್, ಇಲ್ಲಿ ಏನಾಗುತ್ತೆ, ಅದೇ ಇವ್ರು ನೋಡಿದಾಗ ರಾಹು ದೆಸೆ ಇವರಿಗೆ 98ರಿಂದ ನಡೀತಾ ಇದ್ದು, ರಾಹು ಫೋಟೋಗ್ರಫಿ ಛಾಯಾಗ್ರಹವಾಗಿ ಅವರಿಗೆ ಈ ಯೋಗಗಳನ್ನೆಲ್ಲ ಕೊಟ್ಕೊಂಡ್ಬಂದಿದ್ದಾನೆ. ರಾಹು ದೆಸೆ ಇರೋರಿಗೂ ಇವ್ರಿಗೆ ಯೋಗ ಇದ್ದೇ ಇರುತ್ತೆ. ಆದರೆ ಮುಖ್ಯಮಂತ್ರಿಯಾಗಿ ಎಷ್ಟು ದಿನ ಇರ್ತಾರೆ ಅನ್ನೋದು ಏನಾಗುತ್ತೆ, ನಾವು ಮೊದಲೇ ಹೇಳ್ದಂಗೆ 23ನೇ ತಾರೀಕು ನಂತರ ಅಥವಾ ಜನವರಿಯ ನಂತರ ಫೆಬ್ರವರಿಗೆ ಏನು ಪ್ರಾರಂಭ ಆಗುತ್ತೆ, ತದನಂತರ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಏನೇ ಒಂದು ಕಾರಣ, ಯಾವುದೇ ಕಾರಣ ಅಂತೆಲ್ಲ, ಕಾರಣನೇ ಬೇಕಾಗಿಲ್ಲ. ಕಾರಣ ಇಲ್ದಿರೇ ಏನಾದರೂ ಒಂದು ಇವರಿಗೆ ತೊಂದರೆ ಆಗ್ಬೋದು ಅಂತ. ಏಕೆ, ಇಲ್ಲಿ ಇವರಿಗೆ ಗುರು ಒಳ್ಳೆ ಚೆನ್ನಾಗಿಲ್ಲ ಅಶ್ವಿನಿ ನಕ್ಷತ್ರದಲ್ಲಿ, ಮತ್ತು ಶುಕ್ರ ಚೆನ್ನಾಗಿಲ್ಲ, ಶನಿ ಚೆನ್ನಾಗಿಲ್ಲ, ರಾಹು ನೀಚ, ಕೇತು ನೀಚ, ಗ್ರಹಗಳೆಲ್ಲ ಈಗಿನ ಸಮಯಕ್ಕೆ ಇವರ ಜಾತಕಕ್ಕೆ, ಇವರ ನಕ್ಷತ್ರಕ್ಕೆ ಅಷ್ಟೊಂದು ಯೋಗಕಾರಕರಲ್ಲ. ಅದರಿಂದ ಬದಲಾವಣೆ ಆಗೋದ್ರಲ್ಲಿ ಆಶ್ಚರ್ಯ ಪಡಬೇಕಾದ ಅಗತ್ಯ ಇಲ್ಲ. ಹಾಗಾದ್ರೆ ಡಿಸೆಂಬರ್ 22ರಂದು ಏನು ಪರಿಷತ್ ಚುನಾವಣೆ ನಡೆಯುತ್ತೆ, ಅವತ್ತಿನ ದಿನ ಅಷ್ಟರ ಮಟ್ಟಿಗೆ ಚೆನ್ನಾಗಿಲ್ಲ ಅಂತ ಹೇಳಿ ಸದಾನಂದ ಗೌಡ. ಹಾಗಾದ್ರೆ ಅವರ ಸಿಎಂ ಸ್ಥಾನಕ್ಕೆ ಕುತ್ತು ಬರುವಂತಹ ಸಾಧ್ಯತೆಗಳು ಎಷ್ಟು ಮಟ್ಟಿಗೆ ಕಂಡು ಬರ್ತಾ ಇದೆ ಅಂತ? ಇಲ್ಲ, ಇದೇನಾಗುತ್ತೆ, ಈಗ ಚುನಾವಣೆಯಲ್ಲಿ ಸೋತ್ರು ಅಥವಾ ಗೆದ್ರು ಅವರು ಫೆಬ್ರವರಿ 1ನೇ ತಾರೀಕುವರೆಗೂ ಏನೂ ಆಗಲ್ಲ. ಫೆಬ್ರವರಿ 1 ನಂತರ ಇವ್ರಿಗೆ ಯಾರು ಭಾಗ್ಯಾಧಿಪತಿ ಆಗಿದ್ದಾನೆ ಮಂಗಳ, ಅವನು ವ್ಯತ್ಯಾಸ ಆದಾಗ ಇವರು ಭಾಗ್ಯಹೀನರಾಗ್ತಾರೆ ಅಂತ. ಇವರೇ ಅಂತಲ್ಲ, ಎಲ್ಲರೂ ಅಷ್ಟೇ. ಇವತ್ತು ಯಡಿಯೂರಪ್ಪನವ್ರಿಗೆ ಅಕ್ಟೋಬರ್ 12ನೇ ತಾರೀಕು ಗುರು ಬದಲಾವಣೆ ಆಯಿತು, ಸೆಪ್ಟೆಂಬರ್ 20ನೇ ತಾರೀಕು ಶನಿ ಬದಲಾವಣೆ ಆಯಿತು. ಶನಿ ಬದಲಾವಣೆ ಆದಾಗ, ಗುರು ಬದಲಾವಣೆ ಆದಾಗ ಅವರಿಗೆ ಆಟೋಮೆಟಿಕಲಿ ಯೋಗ ಕಡಿಮೆ ಆಗೋಯ್ತು. ನಂತರ ಮಾರ್ಚ್ 1ನೇ ತಾರೀಕು ಗುರು ಒಳ್ಳೆ ಸ್ಥಾನಕ್ಕೆ ಬರ್ತಾನೆ. ಒಳ್ಳೆ ಸ್ಥಾನಕ್ಕೆ ಬರೋದ್ರಿಂದ ಮತ್ತು ದಶನಾಥ ಬದಲಾವಣೆ ಆಗೋದ್ರಿಂದ
ಅವ್ರಿಗೀಗ ಆಲ್ರೆಡಿ ರವಿ ದೇಶ ನಡೀತಾ ಇರೋದ್ರಿಂದ ಮತ್ತೆ ಯೋಗ ಫಾರ್ಮೇಷನ್ ಆಗಬಹುದು. ಮತ್ತೆ ರವಿ ದೇಶ ಮುಗಿದ ನಂತರ ಅವ್ರಿಗೆ ಚಂದ್ರ ದೇಶ ಬರೋದ್ರಿಂದ ಅವರ ಜಾತಕದಲ್ಲಿ, ಯಡಿಯೂರಪ್ಪನ ಜಾತಕದಲ್ಲಿ ಚಂದ್ರ ಅಷ್ಟಮಾಧಿಪತಿಯಾಗಿ 12ನೇ ಮನೆ ದುಸ್ಥಾನದಲ್ಲಿರಿಂದ, ದುಸ್ಥಾನಾಧಿಪತಿ ದುಸ್ಥಾನದಲ್ಲಿದ್ದರೆ ವಿಪರೀತ ರಾಜಯೋಗ ಅಂತ, ಅಖಂಡ ಸಾಮ್ರಾಜ್ಯ ಯೋಗ ಅಂತ, ಆ ಯೋಗ ಅವರಿಗೆ ಬರಬಹುದು ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಸದಾನಂದ ಗೌಡರ ಭವಿಷ್ಯದ ಜೊತೆ ಯಡಿಯೂರಪ್ಪ ಅವರ ಭವಿಷ್ಯ ಕೂಡ ಒಂದ್ ರೀತಿ ಲಿಂಕ್ ಆಗಿದೆಯಾ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ಮತ್ತೆ ಅವರು ಯಡಿಯೂರಪ್ಪ ಸಿಎಂ ಆದ್ರೂ ಆಗಬಹುದು ಅಂತ ಪಕ್ಷಾಧ್ಯಕ್ಷರೇ ಹೇಳ್ತಾರೆ. ಜೊತೆಗೆ ಅಲ್ಲೂ ಸಾಕಷ್ಟು ತೆರೆಮರೆಯಲ್ಲಿ ಪ್ರಯತ್ನ ಕೂಡ ನಡೆದಿದೆ. ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಆಗಿರಬಹುದು, ಸಾಕಷ್ಟು ಪ್ರಯತ್ನ ನಡೀತಿದೆ. ಹಾಗಾದ್ರೆ ಯಡಿಯೂರಪ್ಪ ಅವರು ಹುಟ್ಟಿದ ದಿನಾಂಕ ತಗೊಳ್ಳೋದಾದ್ರೆ 27 ಫೆಬ್ರವರಿ 1943. ಇವರದು ಒಂದು ಈಗ ಟೈಮ್ ಹೇಗಿದೆ ಅಂತ ಯಡಿಯೂರಪ್ಪ ಅವರದು? ಮೇಡಮ್, ಅದರಲ್ಲಿ ಏನಾಗುತ್ತೆ, ಅವರು ಹುಟ್ಟಿರೋ ಸಮಯ 3 ಗಂಟೆ 15 ನಿಮಿಷ ಅಥವಾ 3 ಗಂಟೆ 50 ನಿಮಿಷ ಅಥವಾ 2 ಗಂಟೆ 50 ನಿಮಿಷ, ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ವಿನಾ ಅವ್ರದ್ದು ಅನುರಾಧ ನಕ್ಷತ್ರನೇ ಅನ್ನೋದು ಖಂಡಿತ ಆದಾಗ ಅವರಿಗೆ ಮುಂದೆ ಒಳ್ಳೆ ಯೋಗ ಇರೋದ್ರಲ್ಲಿ ಖಂಡಿತ ಇದೆ. ಅವ್ರಿಗೆ ಏನೇ 7.5 ಬಂದರೂ ಸಹ, ಈಗ 7 ವರ್ಷ ಶನಿ ಅಂತ ನಾವೇನು ಹೇಳ್ತೀವಿ, ಆ 7.5 ಬಂದರೂ ಸಹ ಈಗ ಶನಿ ಚಿತ್ತಾ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾರಿಂದ ಅವ್ರಿಗಂತ ಒಳ್ಳೆ ಯೋಗ ಇಲ್ಲದೆ ಹೋದ್ರೂ ಸಹ, ಆದ್ರೆ ಗುರು ಒಳ್ಳೆ ಸ್ಥಾನಕ್ಕೆ ಬರೋದ್ರಿಂದ ಮಾರ್ಚ್ 1ನೇ ತಾರೀಕು ಗುರು ಭರಣಿ ನಕ್ಷತ್ರಕ್ಕೆ ಬರೋದ್ರಿಂದ, ಭರಣಿ ನಕ್ಷತ್ರಾಧಿಪತಿ ಶುಕ್ರ ಅವರಿಗೆ ಯೋಗಕಾರಕನಾಗಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಯೋಗ ಮತ್ತೆ ರೀಫಾರ್ಮೇಷನ್ ಆಗೋದ್ರಲ್ಲಿ ಆಶ್ಚರ್ಯ ಪಡಬೇಕಾದ ಅಗತ್ಯ ಇಲ್ಲ. ಅವ್ರಿಗೆ ಒಳ್ಳೆ ಭವಿಷ್ಯ ಮುಂದಿದೆ. ಆದರೆ ಈ ತಕ್ಷಣಕ್ಕೆ ಅವರಿಗೆ ಸಮಯ ಚೆನ್ನಾಗಿಲ್ಲ. ಸದಾನಂದ ಗೌಡರಿಗೆ ಈ ತಕ್ಷಣಕ್ಕೆ ಸಮಯ ಚೆನ್ನಾಗಿದೆ, ಮುಂದೆ ಸಮಯ ಚೆನ್ನಾಗಿಲ್ಲ. ಈ ರೀತಿ ಪರಿವರ್ತನಾ ಯೋಗ ಅಂತ, ಇದಕ್ಕೆ ಪರಿವರ್ತನಾ ಯೋಗ ಅಂತ. ಅವ್ರಿಗೆ ಸಮಯ ಚೆನ್ನಾಗಿಲ್ಲ, ಇವ್ರಿಗೆ ಚೆನ್ನಾಗಿದೆ, ಇವ್ರಿಗೆ ಚೆನ್ನಾಗಿದೆ, ಅವ್ರಿಗೆ ಚೆನ್ನಾಗಿರಲ್ಲ. ಅವ್ರಿಗೆ ಚೆನ್ನಾಗಿ ಬಂದಾಗ ಇವ್ರಿಗೆ ಸ್ವಲ್ಪ ಸಮಯ ಕೇಳೋದು ಇದು ಜಾತಕದಲ್ಲಿ ಗೊತ್ತಾಗುತ್ತೆ. ಜಾತಕದಲ್ಲಿ ಆ ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಹೈಕಮಾಂಡ್ ಕೂಡ ಒಂದು ಸ್ಪಷ್ಟ ಸೂಚನೆ ಕೊಟ್ಟಿದೆ, ನಿಮ್ಮ ಮೇಲಿರುವಂತಹ ಎಲ್ಲ ಆರೋಪಗಳು ಮುಕ್ತ ಆದ್ರೆ ಮಾತ್ರ ನಿಮಗೆ ಮತ್ತೆ ಸಿಎಂ ಸ್ಥಾನ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದೆ ಯಡಿಯೂರಪ್ಪ ಅವರಿಗೆ. ಹಾಗಾದ್ರೆ ಆ ಎಲ್ಲಾ ಆರೋಪಗಳಿಂದ ಹೊರಬರೋ ಲಕ್ಷಣಗಳು ಕಾಣ್ತಾ ಇದೆಯಾ ಅಂತ? ಖಂಡಿತವಾಗ್ಲೂ ಡಿಸೆಂಬರ್ ಮತ್ತು ಜನವರಿ ಮತ್ತು ಫೆಬ್ರವರಿ ಈ ವೇಳೆಗೆ ಇವರ ಗ್ರಹಗತಿಗಳು ಉತ್ತಮ ಪರಿಸ್ಥಿತಿಗೆ ಬರೋ ಸಮಯಕ್ಕೆ ಎಲ್ಲ ಆರೋಪಗಳಿಂದ ಆಚೆ ಬರ್ತಾರೆ. ಇವರು ಬಂದ ನಂತರ ಆ ಯೋಗ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು ಅಂತ ಜಾತಕ ವಿಶ್ಲೇಷಣೆ ಮಾಡೋದ್ರಿಂದ ನಮಗೆ ಸಿಕ್ಕಿರೋ ಮಾಹಿತಿ ಅವರದು ಏನು, ಅವರ ಡೇಟ್ ಆಫ್ ಬರ್ತ್ ಇದೆ, ಅವರ ಸಮಯ ಇದೆ, ಅದನ್ನು ಆಧಾರ ಇಟ್ಕೊಂಡು ಹೇಳ್ತಾ ಇರೋದು. ಇದರಲ್ಲಿ ವ್ಯತ್ಯಾಸ ಇದ್ದಾಗ ನಾವು ಹೇಳ್ತಕ್ಕಂಥ ಶಾಸ್ತ್ರ ಸುಳ್ಳಾಗ್ಬೋದು. ಈ ರೀತಿ ಮೇಡಮ್. ಅದರಿಂದ ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಮಾತಾಡಬೇಕಾದಾಗ ಆ ವ್ಯಕ್ತಿಯ ಪರ್ಫೆಕ್ಟ್ ಸಮಯ ಮತ್ತು ಡೇಟ್ ಇದ್ದರೆ ಖಂಡಿತವಾಗ್ಲೂ ಎಲ್ಲವನ್ನೂ ಹೇಳಬಹುದು. ಏಕೆಂದರೆ ಜ್ಯೋತಿಷ ಅಂತಕ್ಕಂಥದ್ದು ಮಾನವನ ಜೀವನ ರೂಪಿಸ್ಕೊಳ್ಳೋದಕ್ಕೆ ಇರತಕ್ಕಂಥ ಒಂದು ಸಾಧನ ಇದು. ಅದನ್ನ ಜೀವನ ರೂಪಿಸ್ಕೋದು ಮೇಡಮ್. ಓಕೆ ಶಿವಣ್ಣ ಅವರೇ, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನೋಡ್ತಾ ಇದ್ರಿ ವೀಕ್ಷಕರ, ಯಾವ ರೀತಿ ಸಿಎಂ ಭವಿಷ್ಯ, ಸದಾನಂದ ಗೌಡರ ಭವಿಷ್ಯ ಯಾವ ರೀತಿ ಏನು ಹೇಳ್ತಾ ಇದೆ ಜಾತಕ ಅನ್ನೋದು, ಜೊತೆಗೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಇನ್ನು ಕೆಲವೇ ಹೊತ್ತಿನಲ್ಲಿ ಪರಿಷತ್ ಚುನಾವಣೆಗೆ ನಾಮಪತ್ರವನ್ನು ಕೂಡ ಸಲ್ಲಿಸಲಿದ್ದಾರೆ. ಮತ್ತಷ್ಟು ಮಾತಾಡ್ತೀವಿ ಇದ್ರ ಬಗ್ಗೆ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.